ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಜೀವನದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳು, ತೊಂದರೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ನೀವೇನು ಮಾಡಬೇಕಾಗತ್ತೆ, ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿದಾಗ ನಿಮ್ಮ ಯಾವುದೇ ರೀತಿಯಾಗಿರುವಂಥ ಅನುಮಾನಗಳು, ಪ್ರಶ್ನೆಗಳಿದ್ದಲ್ಲಿ ಸಂಪೂರ್ಣವಾಗಿರುವಂಥ ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಕೇಳ್ತಾ ಇದ್ದೀನಿ. ಯಾಕೆ ಈ ಪ್ರಶ್ನೆ ಅಂತಂದರೆ, ಇತ್ತೀಚೆಗೆ ನಾವು ನೋಡೋದಾದರೆ ತುಂಬ ಯಂಗ್ಸ್ಟರ್ಸು ಈ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗೋಯಿತು ಅಂತ ಹೇಳ್ತಾರೆ. ನಿನ್ನೆ ಭೇಟಿ ಆಗಿರ್ತೀವಿ, ನಾಳೆ ನೋಡಿದ್ರೆ ಅವ್ರು ಸಾವಿನ ಸುದ್ದಿ ಕೇಳುವಂಥದ್ದು. ಇತ್ತೀಚೆಗೆ ಈ ಒಂದು ವಿಚಾರಗಳು ತುಂಬ ಜಾಸ್ತಿನೇ ಆಗ್ತಾಯಿದೆ ಅಂತ ಹೇಳ್ಬೋದು. ಏಜ್ ಆಗಿರೋರು ಹೋದಾಗ ನೋವು ಅನ್ನೋಂಥದ್ದು ಕಡಿಮೆ ಇರುತ್ತೆ. ಅದು ಯಂಗ್ಸ್ಟರ್ಸು ಸಾವಾದಾಗ ಒಂದು ರೀತಿ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಕುಟುಂಬ ನೋಡ್ಕೊಳ್ಬೇಕಾಗಿತ್ತು, ಇನ್ನಷ್ಟು ವರ್ಷ ಇರಬೇಕಿತ್ತು ಅಂತಿರುತ್ತೆ. ಈ ಒಂದು ಹಾರ್ಟ್ ಅಟ್ಯಾಕ್ಸ್ ಆಗೋದಕ್ಕೆ ಏನು ಕಾರಣಗಳಿರಬಹುದು? ಇದಕ್ಕೇನಾದರೂ ಸೊಲ್ಯೂಷನ್ನ ತಿಳಿಸ್ಕೊಡ್ಬೋದಾ ತಾವು? ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ಹಾರ್ಟ್ ಅಟ್ಯಾಕ್ಗೆ ನಿಮಗೆ ಜ್ಯೋತಿಷ್ಯದಲ್ಲೂ ಸಿಗುತ್ತೆ. ಅವರು ವಾಸ ಮಾಡ್ತಕ್ಕಂತಹ ಮನೆಯ ವಾಸ್ತು ಕೂಡ ಪರ್ಸೆಂಟೇಜ್ ಕಾರಣವಾಗಿರುತ್ತೆ. ಇವೆರಡಕ್ಕಿಂತಲೂ ಮೇಜರಾಗಿ ಹೆಚ್ಚು ಕಾಣಸಿಗೋದು ನಮಗೆ ಪ್ರಾರಬ್ಧ. ಅವನೇನು ಪಡ್ಕೊಂಡ್ಬಂದಿದ್ದ ಅದು ಅನ್ನೋದು ಒಂದು. ಇದಕ್ಕಿಂತಲೂ ಹೆಚ್ಚಿಗೆ ನಾವು ಮಾತಾಡ್ಲಿಕ್ಕೆ ಹೊರಟ್ರೆ ಆಹಾರದ ಪದ್ಧತಿ ಕೂಡ ಇರುತ್ತೆ ಕೂಡ. ಈ ಥರ ಎಲ್ಲದರಲ್ಲೂ ಸಿಗುತ್ತೆ. ಒಟ್ಟಾರೆ ಯಾವುದರಲ್ಲಿ ಯಾವುದು ಡಾಕ್ಟ್ರ್ ಬಳಿ ಹೋದರೆ ಅದಕ್ಕೆ ಆಪರೇಷನ್ ಬಿಟ್ಟು ಬೇರೆ ದಾರಿ ಇಲ್ಲ. ಹೌದು, ಆಗದ ಹಾಗಿರಬೇಕು ಅಂದರೆ ಬಹುಶಃ ಡಾಕ್ಟರ್ ಬಳಿ ಹೋದ ಮೇಲೆ ಇನ್ನು ನೀವು ಅದು ಇದು ಮಾಡ್ಕೊಳ್ಳೋಕೆ ಮೊದಲು ವೈದ್ಯ ಪರೀಕ್ಷೆಯೇ ನಡೆಯಬೇಕು. ಅದರ ಪ್ರಕಾರವೇ ಆಗುವಂಥದ್ದು ಉತ್ತಮ, ಅದ್ಭುತ ಅನಿಸ್ಕೊಳ್ಳುತ್ತೆ. ಇನ್ನೇನಾದರೂ ಬಹುಶಃ ನಮಗೆ ಹಾರ್ಟ್ ಅಟ್ಯಾಕ್ ನಮ್ಮ ಜೀವಿತ ಕಾಲದಲ್ಲಿ ಬರಬಾರ್ದು ನಮಗೆ ಅಂತೇನಾದರೂ ನಿಮ್ಮ ಮನಸ್ಸಲ್ಲಿ ಇದ್ದರೆ, ತಿರುಪತಿ ದರ್ಶನ ಮಾಡ್ತೀರಿ, ಕಾಳಹಸ್ತಿ ದರ್ಶನ ಮಾಡ್ತೀರಿ, ವಿಶೇಷವಾಗಿ ಎಲ್ಲ ಕ್ಷೇತ್ರಗಳ ದರ್ಶನ ಮಾಡುತ್ತೀರಿ. ಆದರೆ ಆ ಕ್ಷೇತ್ರಕ್ಕೆ ಹೋದರೆ ಗರ್ಭಗುಡಿಲಿರ್ತಕ್ಕಂತಹ ದೀಪವನ್ನು ಒಮ್ಮೆ ನೋಡಬೇಕಂತೆ. ಗರ್ಭಗುಡಿಲಿರುವಂಥ ದೀಪ ನೋಡಬೇಕು. ಇದನ್ನು ಕಾಳಹಸ್ತಿನಲ್ಲಿ ಒಂದು ದೀಪದಲ್ಲಿ ಈ ಪಂಚಕೋಣ ಅಂತ ಇರುತ್ತಲ್ಲ, ಆ 5 ಕಡೆ ದೀಪ ಬೆಳಗ್ತಾನೇ ಇರುತ್ತೆ. ಆದರೆ ಒಂದು ದೀಪ ಮಾತ್ರ ಎಲ್ಲ 1 ಇಂಚು ದೀಪ ಅಲ್ಲಿ ಬೆಳಗ್ತಾ ಇದ್ದರೆ, ಉರಿತಿದ್ದರೆ, ದೇವರ ಕಡೆ ಈ ಶಿವನ ಕಡೆ, ಶಿವಲಿಂಗದ ಕಡೆ ಇರತಕ್ಕಂಥದ್ದು ಮಾತ್ರ 2 ಇಂಚು ಇರುತ್ತಂತೆ. ಎಲ್ಲ ದೀಪಗಳು ಸ್ತಬ್ಧವಾಗಿರ್ತವೆ, ಅದು ಅಲಗಾಡೋದು ಕೂಡ ಗೊತ್ತಾಗಲ್ಲ. ಈ ದೀಪ ಮಾತ್ರ ನಮ್ಮ ಬ್ರೀತಿಂಗ್ ಹೆಂಗಾಗ್ತಾ ಇರುತ್ತೆ ಹಾಗೆ ಆಗ್ತಾನೇ ಇರುತ್ತಂತ. ಅದನ್ನೇ ವಾಯುಲಿಂಗ ಅಂತ ಕರೀತಾರೆ. ವಾಯು ಯಾವಾಗ ನಿನ್ನ ಬಾಡಿನಲ್ಲಿ ನಿಂತೋಗುತ್ತೋ ಅಭ್ಯಸ್ತಿನ ಹಾರ್ಟ್ ಅಟ್ಯಾಕ್. ಆ ಪಂಪಿಂಗ್ ಸಿಸ್ಟಮ್ಗೆ ಗಾಳಿ ಬೇಕಲ್ಲ, ಅದು ಸ್ಪಂದಿಸ್ತಾ ಇಲ್ಲ, ಆ ಒಂದು ಗಾಳಿ ಬ್ರೀತಿಂಗ್ ತಗೊಳ್ತಾ ಇಲ್ಲ ಅಂತಂದ್ರೆ ನಿಲ್ಲುತ್ತೆ. ವಾಯುಲಿಂಗದ ಪಕ್ಕದಲ್ಲಿರ್ತಕ್ಕಂಥ ಶಿವನ ಜೀವನಾಡಿ ಅದು. ಇದನ್ನು ಬ್ರಿಟಿಷರು ಒಂದು ಸಲ ಗಮನಿಸ್ತಾರೆ. ಎಲ್ಲ ದೀಪಗಳು ಚಿಕ್ಕದಾಗಿದೆಯಲ್ಲ, ಇದು ಒಂದು ದೀಪ ಮಾತ್ರ ಹೀಗೆ ಹಾಡ್ತಾನೇ ಇದೆಯಲ್ಲ, ಉದ್ದ ಕಡಿಮೆ ಆಗ್ತಾನೇ ಇದೆಯಲ್ಲ ಅಂತ ಸುಮಾರು ಗಮನಿಸ್ತಾರೆ. ಬಹುಶಃ ಅವ್ರು ಹೇಗೆಲ್ಲ ಪರೀಕ್ಷೆ ಮಾಡ್ತಾರೆ ಗೊತ್ತಾ? ಆವತ್ತಿನ ಕಾಲಕ್ಕೆ ಬ್ರಿಟಿಷರು ಆ ದೀಪವನ್ನು ಒಮ್ಮೆ ಪೂರ್ಣ ತೆಗೆದು ಯಾವುದಾದ್ರೂ ಸಣ್ಣದಾಗಿ ರಂಧ್ರ ಕೊರೆದು ಒಂದು ಪೈಪೇನ ಇಟ್ಟಿದ್ದಾರ ಗಾಳಿ ಹೋಗಲಿಕ್ಕೆ ಅನ್ನೋಷ್ಟು. ಆಮೇಲೆ ಗೋಪುರವನ್ನೆಲ್ಲ ಪರೀಕ್ಷೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಎಲ್ಲ ಸ್ಕ್ರೀನ್ ಬಟ್ಟೆಗಳನ್ನ ತೆಗೆದು ಗಮನಿಸ್ತಾರೆ. ಇದೊಂದು 10 ಸಲ ಪರೀಕ್ಷೆ ನಡೆಯುತ್ತೆ, ಎಂತ ಇಲ್ಲ ಅಲ್ಲಿ. ಆವಾಗ ಅವ್ರಿಗೆ ಅರ್ಥ ಆಗಿದ್ದು, ಎಸ್, ಇಲ್ಲಿ ಯಾವುದೋ ಒಂದು ಮನುಷ್ಯನ ಮತಿಗೆ ಸಿಲುಕದೇ ಇರತಕ್ಕಂಥದ್ದು, ನಿಲುಕದೇ ಇರತಕ್ಕಂಥದ್ದು ಒಂದು ಅತೀತವಾಗಿರ್ತಕ್ಕಂಥ ದಿವ್ಯ ಶಕ್ತಿ, ಆ ಒಂದು ಶಿವನ ಶಕ್ತಿ, ಶಿವನ ಜೀವ ಇಲ್ಲಿ ಇದೆ ಅನ್ನೋದನ್ನು ಅವರು ಹೇಳುತ್ತಾರೆ. ಯಾರು? ಬ್ರಿಟಿಷರು ಹೇಳ್ತಾರೆ. ಅಂತಹದ್ದು ಕಾಳಹಸ್ತಿಗೆ ಏನಾದರೂ ಹೋದರೆ ನೀವು ಅದನ್ನು ಒಮ್ಮೆ ನೋಡಿದ್ರೆ ಸಾಕು, ಬಹುಶಃ ಆನಂದವಾಗಿ 1 ನಿಮಿಷದ ಕಾಲ ಆ ದೀಪವನ್ನು ನೀವು ನೋಡ್ತಾ ಶಿವನ ನಾಮಸ್ಮರಣೆ ಮಾಡಿ ಬರ್ತೀರ ಅಂತಂದರೆ, ಬಹುಶಃ ನಿಮಗೆ ಜಾತಕದ್ದೋ ಅಥವಾ ವಾಸ್ತುವಿನದ್ದೋ ಮತ್ತು ನೀವು ತಿಂದಿರ್ತಕ್ಕಂಥದ್ದು ಮಾಡಿರ್ತಕ್ಕಂತಹ ಪಾಪಕರ್ಮಗಳು ಗೊತ್ತಿಲ್ಲ, ಅದು ದಹಿಸಿ ಬಿಡುತ್ತಂತೆ. ಅದು ಅಷ್ಟು ನಿಮಗೆ ಫಾಸ್ಟಾಗಿ ಏನಂದರೆ ಆ ಎನರ್ಜಿನ ನಿಮಗೆ ತುಂಬಿಸ್ತಕ್ಕಂಥದ್ದು, ಅಷ್ಟು ಶೀಘ್ರವಾಗಿ ನಿಮಗೆ ಆ ಎನರ್ಜಿನ ಕೊಡ್ತಕ್ಕಂಥದ್ದು, ನಿಮ್ಮ ಪೂರ್ಣವಾಗಿ ಬಾಡಿಯೆಲ್ಲ ಆವರಿಸ್ಕೊಳ್ತಾ ಅಂಥ ಶಕ್ತಿಯನ್ನು ಕೊಡುವಂಥ ಶಕ್ತಿ ಎಲ್ಲಿದೆ ಅಂತಂದರೆ ಕಾಳಹಸ್ತಿಯ ವಾಯುಲಿಂಗದ ಬಳಿ ಇರತಕ್ಕಂತಹ ದೀಪದಲ್ಲಿದೆಯಂತೆ. ಅಂತಹ ಕಾಂತಿಯನ್ನು
ಪಡೆದುಕೊಳ್ಳುತ್ತಾ ಶಾಂತಿಯುತವಾಗಿರ್ತಕ್ಕಂತಹ 100 ವರ್ಷದ ಜೀವನವನ್ನು ತಾವು ಮಾಡ್ತೀರಿ. ಖಂಡಿತವಾಗ್ಲೂ ಗುರುಗಳ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಸ್ ಆಗೋದಕ್ಕೆ ಏನೆಲ್ಲ ಕಾರಣಗಳು, ನಾವು ಮಾಡುವಂಥ ತಪ್ಪುಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ವಾಸ್ತು ವಿಚಾರ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ, ತಗೊಳ್ಳುವಂಥ ಆಹಾರದ ಬಗ್ಗೆ ಆಗಿರ್ಬೋದು, ಇನ್ನು ಕಾಳಸ್ತಿಯ ಆ ಒಂದು ದೀಪದ ದರ್ಶನವನ್ನು ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿನ ನಾವು ಹೇಗೆ ಬರ್ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನವಶಕ್ತಿ ಪೀಠಂನ ಪ್ರತಿಯೊಂದು ಅಪ್ಡೇಟ್ಸ್ ನೀವು ತಿಳ್ಕೊಳ್ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಬರ್ತಾ ಇರುವಂಥ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.